ಸ್ಟಾಕ್ ಮಾರ್ಕೆಟ್ ಕಳೆದ 5 ತಿಂಗಳಿಂದ ಬೀಳ್ತಾ ಇದೆ. ತುಂಬ ಜನ ಪೋರ್ಟ್ಫೋಲಿಯೋ 20 to 30% ಡೌನ್ ಇದೆ. ಸರ್ ಏನು ಮಾಡೋದು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಿಮ್ಮ ಪ್ರಶ್ನೆಗೆ ಸಿಂಪಲ್ ಉತ್ತರ, ಗೋಲ್ಡ್ ಮಾತ್ರ ಪೀಕಲ್ಲಿದೆ, ಗೋಲ್ಡ್ ಬಿಟ್ಟು ಎಲ್ಲನೂ ಡೌನಲ್ಲಿದೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಟು ಬುಕ್ ಪ್ರಾಫಿಟ್ ಇನ್ ಗೋಲ್ಡ್. ಯಾವ ಸ್ಟಾಕ್ಸು 3 months ಡೇಟಾ ಯೂಸ್ ಮಾಡಿ ನಾನು ಅನಲೈಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಟ್ಟಾಕಿದ್ದಾರೆ ಇಡೀ ದೇಶದ ಎಲ್ಲ ಒಂದು ಫಿನ್ ಇನ್ಫ್ಲೂಯೆನ್ಸರ್ಸ್ ಆರ್ ಯೂಟ್ಯೂಬಲ್ಲಿ ಒಂದು ಎಜುಕೇಷನ್ ಕೊಡೋರಿಗೆ ಇದು ಒಂಥರ ಆಘಾತ. ಈಗ ಒಂದು ಮಾರ್ಕೆಟ್ ಒಂದು ವೇವ್ ಹಿಂಗೆ ಬಿದ್ದಿದ ತಕ್ಷಣ ಮತ್ತೆ ಒಂದು ಸ್ವಲ್ಪ ಬೌನ್ಸ್ ಕೊಡುತ್ತೆ, ಮತ್ತೆ ಆ ಬೌನ್ಸಲ್ಲಿ ಎಲ್ಲ ಎಂಟ್ರಾಗ್ತಾರೆ ರೀಟೇಲರ್ಸ್ ಎಲ್ಲ, ಮತ್ತೆ ಕೆಳಕ್ಕೆ ಹೊಡಿತಾರೆ, ರೀಟೇಲರ್ಸ್ ಮತ್ತೆ ಕಳ್ಕೊತಾರೆ, ಮತ್ತೆ ಒಂದು ಬೌನ್ಸ್ ಕೊಡ್ತಾರೆ, ಮತ್ತೆ ಎಂಟ್ರಾಗ್ತಾರೆ, ಮತ್ತೆ ಕಳ್ಕೊತಾರೆ. 2 ಸತಿ ಟ್ರ್ಯಾಪ್ ಮಾಡಿಬಿಟ್ಟು 2 ಸತಿ ಟ್ರ್ಯಾಪ್ ಆದಮೇಲೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗೋದು. ಸೊ ಆ್ಯಕ್ಚುಲಿ ನಿಫ್ಟಿ ಬಿದ್ದಿರೋ 13-14% ಅಷ್ಟೇ, ಬಟ್ ಸ್ಟಾಕ್ಸ್ಗಳು 40% ಬಿದ್ದಿದೆ, 49% ಬಿದ್ದಿದೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಯಾರ್ಯಾರು ಹೂಡಿಕೆ ಮಾಡಿದಿರೋ, ಸೊ ನೀವು ಡೆಫಿನೆಟ್ಲಿ ಯು ಹ್ಯಾವ್ ಟು ವೇಟ್ ಅನದರ್ 1 year or 1.5 2 years ನೀವು ವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಮೇಲಕ್ಕೆ ಬರುತ್ತೆ. ಲಾರ್ಜ್ ಕ್ಯಾಪ್ ನಿಫ್ಟಿ 50 ಬಿಟ್ಟು ಬೇರೆ ಸ್ಟಾಕ್ಸ್ನ ಹೆಸರು ಹೇಳೋದೇ ಅಪರಾಧ ಅಂತ ನಾನು ಹೇಳಿದ್ದೀನಿ. ಆದರೂ ಧೈರ್ಯ ಮಾಡಿ ಆ ಯೂಟ್ಯೂಬು ಈ ಯೂಟ್ಯೂಬು ನೋಡಿಕೊಂಡು ಆ ಸ್ಟಾಕ್ಸ್ ಈ ಸ್ಟಾಕ್ಸ್ ಹಾಕಿ ತುಂಬ ನೋವಲ್ಲಿದ್ದೀರಾ. ಮಾರ್ಚ್ ತಿಂಗಳಲ್ಲಿ ಬೇಕಂತಾನೆ ಮಾರ್ಕೆಟ್ನ ಬೀಳಿಸಿ ಲಾಸ್ ಬುಕ್ ಮಾಡ್ತಾರೆ. ಪ್ರತಿಯೊಬ್ಬರು ಲಾಸ್ ಬುಕ್ ಮಾಡ್ತಾರೆ. ಏನಕ್ಕೆ ಬುಕ್ ಮಾಡ್ತಾರೆ ಅಂದರೆ, ಲಾಸ್ ಬುಕ್ ಮಾಡಿದ್ರೆ ತಾನೇ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಟ್ಯಾಕ್ಸಿಂದ ಎಸ್ಕೇಪ್ ಆಗಬೇಕಲ್ಲ. ಮಾರ್ಚ್ 31 ಮಾರ್ಕೆಟ್ ಇದೇ ಥರ ಒಂದು ಚಾಪಿ ಸೈಡ್ ವೇಸ್, ಒಂದು ಫಾಲ್ ಬರೋದು, ಒಂದು ಫೇಕ್ ಅಪ್ ಮೂವ್ ಬರೋದು, ಮತ್ತೆ ಫಾಲ್ ಬರೋದು, ಒಂದು ಸೈಡ್ ವೇಸ್, ಒಂದು ಫೇಕ್ ಅಪ್ ಮೂವ್, ಮತ್ತೆ ಫಾಲ್ ಬಂದು ಒಂದು ಸಪೋರ್ಟ್ ಝೋನಿಗೆ ಬಂದು ಅಲ್ಲಿಂದ ರಿಕವರ್ ಆಗುತ್ತಂತ ನನ್ನ ಅನಿಸಿಕೆ. ಸೊ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಯಾರ್ಯಾರು ಮಿಡಲ್ ಕ್ಲಾಸ್ ಇದ್ದೀರೋ, ಯಾರ್ಯಾರು ಬಡವರು ಇದ್ದೀರೋ, ಇದೊಂದು ಮಣ್ಣಲ್ಲಿ ಬಿದ್ದಿದ್ದೀರೋ, ಯಾರ್ಯಾರು ತುಂಬ ಬಡತನ ರೇಖೆಯಲ್ಲಿದ್ದೀರೋ, ಇದೊಂದು ಸದಾವಕಾಶ ನಿಮಗೆ ಲೈಫಲ್ಲಿ ಎದೊಳೋದಕ್ಕೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ.